ಒಬ್ರ ಬಗ್ಗೆ ಒಬ್ರು ತಿಳ್ಕೊಳ್ದೆ ಒಬ್ರಿಗೆ ಎಸ್ ಕ್ಯಾಟಗರಿ ಅಂತಾರೆ, ನೀನು ಬಂದಿರೋ ವೇ ಈ ಥರ ಇದೆ ಅಂತಾರೆ, ಮುಚ್ಕೊಂಡು ಮಲ್ಕೋ ಅಂತಾರೆ, ಈ ರೀತಿ ಎಲ್ಲ ವರ್ಡ್ಗಳು ಅದು ಹೇಗೆ ಬರುತ್ತೆ? ಒಬ್ರ ಬಗ್ಗೆ ತಿಳ್ಕೊಂಡೇ ಇರಲ್ಲ ಅವರು. ನನಗೆ ಯೋಗ್ಯತೆ ಏನಿದೆ ಅಂತ ಕೇಳಿದ್ದಾರೆ, ಹೂದ ಎಲ್ಲಾರಿಯೂ ಅಂದಿದ್ದಾರೆ, ಮೈ ಫುಟ್ ಅಂದಿದ್ದಾರೆ. ಅವಾಗ ಯಾರು ಪ್ರಶ್ನೆ ಮಾಡಿಲ್ಲ. ಆಗ ಪ್ರಶ್ನೆ ಮಾಡಿದ್ರೆ ಮತ್ತೆ ಈ ಸಿಚುವೇಶನ್ ಬರ್ತಿರ್ಲಿಲ್ವೇ? ಅಂದ್ರೆ ಏನು ಯೂನಿಟಿ ಇಲ್ಲ ಅಂತನಾ ಹೇಗೆ? ನಂಗೆ ಗೊತ್ತಿಲ್ಲ. ನನ್ನ ವಿಚಾರ ಯಾಕೆ ಡಿಸ್ಕಸ್ ಆಗಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಬಹುಶಃ ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ, ಹಾಗಾಗಿ ಈ ವಿಚಾರ ಡಿಸ್ಕಸ್ ಆಗಿಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಈ ವಿಚಾರ ಡಿಸ್ಕಸ್ ಆದಾಗ ಅಟ್ಲೀಸ್ಟ್ ಈಗಾದರೂ ಆಯ್ತಲ್ಲ ಅನ್ನೋ ಸಮಾಧಾನ ಇದೆ. ಈಗಲೂ ಆಗಿರಲಿಲ್ಲ ಅಂದಿದ್ರೆ ಬಹುಶಃ ಅವರು ಇನ್ನೂ ಒಂಚೂರು ಅತಿರೇಕಕ್ಕೆ ಹೋಗಿರ್ತಿದ್ರು. ಸೊ ಈಗಾದರೂ ಆಯ್ತಲ್ಲ ಅಂತ ಸಮಾಧಾನ ಪಟ್ಕೊಂಡು ಅವ್ರಿಗೊಂದು ವಾರ್ನಿಂಗ್ ಕಾರ್ಡ್ ಕೊಟ್ಟಿದ್ದಾರಲ್ವ, ಅದರಿಂದ ಆದರೂ ಬದಲಾಗ್ಲಪ್ಪ ಅಂತ ಕೇಳಬೇಕು. ಅಲ್ಲ, ಆ ನಾಗವಲ್ಲಿ ಅಂತೇಳಿ ಗೆಜ್ಜೆ ಸೌಂಡ್ ಎಲ್ಲ ಮಾಡ್ತಾರಲ್ಲ, ಭಯ ಆಯ್ತಾ? ಇಲ್ಲ, ಗೊತ್ತಾಯ್ತಾ ನಿಮ್ಗೆ ಯಾರೋ ಮಾಡ್ತಾ ಇರೋದು ಅಂತ? ಫಸ್ಟ್ 3 days ನಂಗೂ ಕೇಳಿಸಿಲ್ಲ, ಕೇಳಿಸಿದ್ದು ಒಂದೇ ದಿನ. ಅಂಡ್ ಭಯ ಆಗುವಂಥ ಪರಿಸ್ಥಿತಿ ಬಿಗ್ ಬಾಸ್ ಮನೆಯಲ್ಲಿ ಖಂಡಿತ ಬರಲ್ಲ. ಭಯ ಬಿಗ್ ಬಾಸೇ ಪಡಿಸ್ಬೇಕು, ಅದು ಬಿಟ್ಟು ಯಾರು ನಮ್ಮನ್ನ ಭಯ ಪಡಿಸೋದಕ್ಕಾಗಲ್ಲ. ರಕ್ಷಿತಾ ಅವ್ರಿಗೆ ಆ ರೀತಿ ಆದಾಗ, ಅಂದ್ರೆ ಅವರೆಲ್ಲ ಅವಳೊಬ್ಳು ಚಿಕ್ಕ ಹುಡುಗಿ, ಅವಳೊಬ್ಳೆ ಆರ್ಗ್ಯೂ ಮಾಡ್ತಾ ಇದ್ದಾಳೆ, ಅವರಿಬ್ರು ಜೋರಾಗಿ ಕಿರಿಸ್ತಾ ಇದ್ದಾರೆ. ಸೊ ಯಾರು ಯಾಕೆ ಅವಳು ಸಪೋರ್ಟಿಗೆ ಬಂದಿಲ್ಲ ಅಂತ? ಸೊ ಈ ವಿಚಾರ ಆಲ್ರೆಡಿ ಹೇಳಿದ್ದೀನಿ ನಾನು. ಏನಂದರೆ ರಕ್ಷಿತಾ ಆ ಭರದಲ್ಲಿ ಆ ಥರ ಮಾತಾಡುವಾಗ, ನಂದು ಅಶ್ವಿನಿ ಅವರು ಜಗಳ ಆಡಿದಾಗ ಯಾರೂ ಸಪೋರ್ಟಿಗೆ ಬಂದಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಯಿತು. ರಕ್ಷಿತಾ ವಿಚಾರಕ್ಕೆ ಬಂದಾಗ ಚಿಕ್ಕ ಹುಡುಗಿ ಅಂತ ಏನಿಲ್ಲ, ಅವರು ತುಂಬ ಒಳ್ಳೆಯ ಹುಡುಗಿ, ಫಾರ್ ಶೋರ್. ತುಂಬ ಚೆನ್ನಾಗಿ ಆಡ್ತಿರೋ ಹುಡುಗಿ, ತುಂಬ ಡಿಸರ್ವಿಂಗ್ ಕಂಟೆಸ್ಟೆಂಟ್, ತುಂಬ ಸ್ಟ್ರಾಂಗ್ ಮೈಂಡ್ ಇರೋ ಕಂಟೆಸ್ಟೆಂಟ್. ಭಾಷೆ ಒಂದು ಸಮಸ್ಯೆ ಅನ್ನೋದು ಬಿಟ್ಟರೆ ಅಷ್ಟು ಜನಕ್ಕೆ ಅಡುಗೆ ಮಾಡಿ ಹಾಕ್ತಾರೆ. ನೈಟ್ ಒಂಚೂರು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇದೆ, ಕೆಲವೊಂದು ಸತಿ ಆನ್ ಆಗ್ತಾರೆ, ಅವ್ರಿಗೆಲ್ಲಿ ಕಂಫರ್ಟ್ ಝೋನ್ ಇದೆಯೋ ಅಲ್ಲಿ ಆನ್ ಆಗ್ತಾರೆ, ಆಫ್ ಆಗ್ತಾರೆ. ಕಮಿಂಗ್ ಟು ದಿಸ್ ಪಾರ್ಟ್, ಯಾಕೆ ಯಾರು ನಿಲ್ಲಿಲ್ಲ ಅಂತ ಬಂದರೆ, ಅದೇ ಜಾಗದಲ್ಲೇ ನಾನಿದ್ದೆ. ನಾನು ಹೋಗಿದ್ದಿದ್ದೆ, ಈ ಪ್ರ್ಯಾಂಕ್ನೆಲ್ಲ ಯಾರು ಮಾಡ್ತಿದ್ದಾರೋ ಅವರಿಂದ ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಈ ಟೈಮಲ್ಲಿ ಯಾಕೆ ಮಾಡ್ತಿದ್ದಾರೆ, ಮಾಸ್ ಎವಿಕ್ಷನ್ ಇದೆ ಅಂತ ಡಿಸ್ಕಷನ್ ನಂದು ಅವ್ರದ್ದು ನಡೀತಾ ಇತ್ತು. ಐ ಡೋಂಟ್ ನೋ ನೋಡಿದಿರೋ ಇಲ್ವೋ ಅಂತ. ಸೊ ಆಗ ರಕ್ಷಿತಾ ಎಂಟ್ರಿ ಆಗುತ್ತೆ. ರಕ್ಷಿತಾ ಎಂಟ್ರಿ ಆಗಿದ ತಕ್ಷಣ ನಾಮಿನೇಷನ್ ವಿಚಾರ ಇಟ್ಕೊಂಡು ಜಾನ್ವಿ ತರಾಟೆಗೆ ತಗೋತಾರೆ. ರಕ್ಷಿತಾ ಏನು ಮಾಡಿದ್ದಾರೆ ಬಾತ್ರೂಮಲ್ಲಿ ಅಂತ ನಾನು ನೋಡಿಲ್ಲ. ಇಲ್ಲೊಂದು ಗಾಸಿಪ್ ಹರಡ್ತಾ ಇತ್ತು, ಇದು ಸೀಕ್ರೆಟ್ ಟಾಸ್ಕಾ, ಕನ್ಫೆಷನ್ ರೂಮಿಂದ ಬಂದಿದೆಯಾ ಅಥವಾ ಇವರೇ ತರಲೆ ಮಾಡ್ತಿದ್ದಾರಾ ಅದು ನನಗೂ ಗೊತ್ತಿಲ್ಲ. ಅವ್ರು ಅತ್ತಾಗ ಓಕೆ ಇವಳಿಗೆ ಅಫೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗಿತ್ತು ಹೊರತು ಇವರು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಇಷ್ಟೊಂದೆಲ್ಲ ಮಾಡ್ತಾರೆ ಅನ್ನೋ ಊಹೆ ಯಾರಿಗೂ ಇರಲಿಲ್ಲ. ಅವತ್ತು ಆ ಪರಿಸ್ಥಿತಿನಲ್ಲಿ ರಕ್ಷಿತಾ ನೀವು ನೋಡಿದ್ರೆ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡ್ರು, ಜಗಳ ಆಡಿದ್ರು, ಅವ್ರಿಗೋಸ್ಕರ ಅವ್ರು ಮಾತಾಡಿದ್ರು, ಇಂಡಿವಿಜುವಲ್ ಆಗಿ ಮಾತಾಡಿದ್ರು. ಅದೇ ಆ ಮನೆಗೆ ಬೇಕಾಗಿರೋದು. ಯಾವಾಗ 10 ಜನ ಸೇರಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ, ಅವರು ಯಾವಾಗ ಹೆಲ್ಪ್ಲೆಸ್ ಆಗಿ ಬೀಳ್ತಿರ್ತಾರೆ, ಆಗ ಹೋಗಿ ಕೈ ಹಿಡಿದು ಮೇಲೆತ್ತಿ ಆ 10 ಜನನೂ ಹೆದರಾಕೋಬಹುದು. ಇಲ್ಲಿ ರಕ್ಷಿತಾಗೆ ಆ ಗಟ್ಸು ಇತ್ತು, ಆ ಸ್ಟ್ರೆಂತು ಇತ್ತು. ಅವರ ಪರ ಅವರೇ ಮಾತಾಡಿದ್ರು, ಗೆದ್ರು. ಅದಕ್ಕೆ ಅಲ್ವಾ ಕರ್ನಾಟಕದ ಜನ ಇವತ್ತು ಅವರನ್ನ ಸಪೋರ್ಟ್ ಮಾಡ್ತಿರೋದು, ಅಶ್ವಿನಿ ಗೌಡ ಅವ್ರನ್ನ ಬೈತಿರೋದು. ಅದೇ ಅಲ್ವಾ ರಕ್ಷಿತಾ ಸ್ಟ್ರೆಂತ್. ಸೊ ವೈ ನಾಟ್ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು.